ಅದಕ್ಕೆ ಜನ ನಿರ್ಣಯ ಆಗಿದೆ. ಎಲ್ಲ ಪ್ರಸಂಗದಲ್ಲಿ ಆ ಫಾತಿಮದ ಒಂದು ತಲೆನೋವು ಸಮಸ್ಯೆ ಮಾಡಿ. ಆದರೆ ಒಂದು ಈಗ ಮನುಷ್ಯನಾದ ನಿನಗೆ ಅರ್ಥ ಆಯ್ತು ಏನಾದ್ರು ಮನುಷ್ಯರಿಗೆ ಅರ್ಥ ಆಗುವಾಗ ಹೇಳಿದ್ದೇನೆ ಅರ್ಥ ಆಯ್ತು ಕೇಳಬೇಕಂತ ಕತ್ತಲಾಯಿತು ಒಮ್ಮೆ ಈಗ ಪುನಃ ಬೆಳಕಾಗಿದೆ. ಹೇಗೆ ಕತ್ತಲಾಯಿತು ಈಗ ಹೇಗೆ ಬೆಳಕಾಯಿತು? ನಾನು ಸುದರ್ಶನ ಈಗ ಅವಳಿಗೆ ಒಂದು ಬಾಣ ಬಿಟ್ಟೆ, ಅದು ಪಾಶುಪತ ಶರ ತಲೆ ತುಂಡಾಯಿತು. ಅವರ ಅಪ್ಪನ ಕೈಗೆ ಹೋಗಬೇಕು ಅಂತ ನೀನು ಹೇಳಿದೆ, ಸಂಕಲ್ಪ ಮಾಡಿ ಬಾಣ ಬಿಟ್ಟೆ. ಅಲ್ಲಿಂದ ಸುದ್ದಿ ಬಂತು ಒಬ್ಬ ಸತ್ತ ಅಂತ. ಹೌದು ಇಂಥದೇ ನೀನು ಕತ್ತಲಾಯಿತು ಅಂತ ಪ್ರಾಣತ್ಯಾಗಕ್ಕಾಗಿ ಅಗ್ನಿಕುಂಡ ರಚನೆ ಮಾಡಿ. ಹೌದು, ನಾನು ಯುದ್ಧಕ್ಕೆ ಬರುವ ಮೊದಲೇ ಹೇಳಿದ್ದು ಅಯುಧ್ಯಮಾನನಾಗಿ ನ್ಯಸ್ತ ಶಸ್ತ್ರನಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ಹೌದು, ನಾನು ಶಸ್ತ್ರವನ್ನು ಎಲ್ಲಿ ನ್ಯಾಸ ಮಾಡಿದ್ದೇನೆ ಅಂತ ಹೇಳಿದ್ದೇನೆ ಎಲ್ಲ. ಈಗ ಸದ್ಯಕ್ಕೆ ಸೂರ್ಯಮಂಡಲಕ್ಕೆ ಕಡೆಯಾಗಿ ನನ್ನ ಸುದರ್ಶನ ಅದು ನನಗೆ ಬೇಕಾದಾಗ ಬದಿಗೆ ಬಂದಿದೆ. ಸಹಸ್ರಾರ ಅಂತಂದ್ರೆ ಕೋಟಿ ಸೂರ್ಯ ಸಮಪ್ರಭ. ಹೌದು, ಅವನು ಬೇಕಾದಾಗ ಅಂಧಕಾರವನ್ನು ತರ್ತಾನೆ, ಬೇಕಾದಾಗ ಪ್ರಕಾಶವನ್ನು ಬೀರ್ತಾನೆ. ಲೋಕಕ್ಕೆ ಅದರಲ್ಲೂ ಅಂಧಕಾರದಲ್ಲಿ ಮುಳುಗಬೇಕಾದ ಪಾಪಿಗಳಿಗೆ ಕತ್ತಲಾದ ಭ್ರಮೆ ಮೂಡಿಸುವುದು ಸೂರ್ಯನಿಗೆ ಅವರನ್ನು ತಡೆಯಾಗಿಸಿ. ನೀನು ಅದೇ ಕ್ಷಣ ಭ್ರಮಿಸಿದೆ ಮನುಷ್ಯ ಅಲ್ವ, ಕತ್ತಲಾಗಿ ಹೋಯಿತು ಪ್ರಾಣತ್ಯಾಗ ಮಾಡುವ. ಇನ್ನು ಪ್ರಾಣತ್ಯಾಗವನ್ನು ಉತ್ಸವದಲ್ಲಿ ಆಚರಿಸುವುದಕ್ಕೆ ಸನ್ನದ್ಧವಾಗಿ ಸಂಭ್ರಮದಿಂದ ಬಂದವರ ತಲೆ ಕಟ್ಟಿಸಿದೆ. ಅದಕ್ಕೆ ಪ್ರತಿಜ್ಞಾಪೂರ್ಣ ಆಯ್ತು, ನನ್ನದಾಯ್ತು. ಮತ್ತೆ ಆದ್ರೆ ಅವಳ ತಲೆಯನ್ನು ಕೊಂಡೋಗಿ ಅಲ್ಲಿ ಶಮಂತ ಪಂಚಕದಲ್ಲಿ ತರ್ಪಣ ಕೊಡುವ ಅವನ ಕೈಗೆ ಹಾಕುವಂತ ಹೇಳಿದೆ. ಹೌದು, ಅವನ ಅಪ್ಪನಿಗೆ ವೃದ್ಧಕ್ಷತ್ರ ಅಂತ ಹೆಸರು. ಸಿಂಧೂ ದೇಶದ ಪೂಜೆ ಪುರಸ್ಕಾರ ಮಾಡಿ ದೈವಾನುಗ್ರಹದಿಂದ ವೀರನಾದಂತಹ ಕ್ಷತ್ರಿಯ ಯೋಧನನ್ನು ಮಗನಾಗಿ ಹೊಂದಿದ ಮನುಷ್ಯನಿಗೆ ಅಶರೀರವಾಣಿಯಾಗಿ ವೀರನಾಗಿ ಮೆರೆಯುತ್ತಾನೆ. ಆದರೆ ಮಹಾವೀರನೊಬ್ಬನಿಂದ ರಣದಲ್ಲಿ ಬರ್ಬರವಾಗಿ ಕೊಲೆಗೀಡಾಗ್ತಾನೆ. ಮಗನ ಮರಣವನ್ನು ಹುಟ್ಟಿದಾಕ್ಷರದಲ್ಲಿ ಅರಿತವರು ತಪಸ್ಸು ಮಾಡಿದ ಪರಶುಗಳನ್ನು ಅವನ ಮರಣವನ್ನು ವಿರೋಧಿಸಬೇಕು. ಎಷ್ಟಕ್ಕೂ ಹುಟ್ಟಿದವನ ಸಾವನ್ನು ನಿರಾಕರಿಸುವುದಕ್ಕಾಗುವುದಿಲ್ಲ ಅಂತ ಅವರು ಒಂದು ವರ ಕೇಳಿ, ಹೇಗೆ ಇವನ ಮಗನ ಶಿರವನ್ನು ಯಾರು ನೆಲಕ್ಕೆ ಇದು ಮಾಡ್ತಾರೋ ಅವನ ಶಿರ 100 ಹೋಳಾಗಲಿ. ಈಗ ನೀನು ಅವನ ತಲೆ ಕಡಿತು, ಆ ತಲೆ ಬಂದು ಭೂಮಿಗೆ ಬಿದ್ದದ್ದಿದ್ದರೆ ನಿನ್ನ ತಲೆ ಏನಾಗ್ತಿತ್ತು? ಹೋಳಾಗ್ತಿತ್ತು. ಅವನ ಅಪ್ಪ ವೃದ್ಧಕ್ಷತ್ರ ವಾರಪ್ರಸ್ಥರು ಅಲ್ಲಿ ಸಮಂತ ಪಂಚಕದಲ್ಲಿ ಇಲ್ಲೇ ಕುರುಕ್ಷೇತ್ರದ ಹೊರಟು ಇವಾಗ ಸಾಯಂ ಸಂಧ್ಯೆ ಆಯ್ತಲ್ಲ, ಸಂಧ್ಯಾರ್ಗೆ ಬಿಡುವುದಕ್ಕೆ ಕೈಯಲ್ಲಿ ನೀರು ಇಟ್ಕೊಂಡಿದ್ದಾರೆ. ಇವನ ಶಿರ ಹೋಗಿ ಅಲ್ಲಿ ಬಿದ್ದದ್ದೆಲ್ಲ ರಕ್ತರಂಜಿತವಾದ ಅರ್ಘ್ಯಜಲವನ್ನು ಕಂಡು ಕೆಳಗೆ ಬಿಟ್ಟ. ಅವನ ಕೈಯಿಂದಲೇ ಶಿರ ಕೆಳಗೆ ಬಿಟ್ಟು ಅವನ ತಲೆ 100 ಹೊಳಾಯಿತು. ಸ್ವಾಮಿ, ನಾನು ಆಗ ಹೇಳಿದ್ದನ್ನು ಹಿಂದೆ ತೆಗೆದುಕೊಂಡೆ. ಎಂತಂತ ಮನುಷ್ಯರಿಗೆ ಅರ್ಥ ಆಗುವ ಹಾಗೆ ಮಾತಾಡುವುದು. ನನಗೆ ಇಲ್ಲಿ ಹೇಳಿದ್ದು ಒಂದೇ, ಹೇಳಿದ್ದು ಅರ್ಥ ಆಗುವ ಮನುಷ್ಯನಾಗ ನಮ್ಮದೊಬ್ಬರ
ನಿನ್ನ ಪ್ರವೇಶ ಆದ ಮೇಲೆ ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ. ಇನ್ನು ಏನಾಗದಾಗೆ ನಾವಿಬ್ರು ನೋಡ್ಕೊಳ್ಬೇಕು. ಹೌದು, ನೀನು ಸಹಕರಿಸಬೇಕು. ನಿನ್ನ ಸಹಕಾರ ಇದ್ರೆ ಹಾ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ. ನೀನು ಅದನ್ನು ನಂಬಿ ಬರಬೇಡ. ನಿನ್ನ ಮುಖೇನ ಬಂದದ್ದು ನಾನು ಕೇಳಿ ಏನು ನನಗೆ ವೇಷ ಹೇಗ ಈಗ ವೇಷ ಭಾರಿ ತಂಡದ ವೇಷ. ಹೌದಾ? ಆದ್ರೆ ಒಂದು ಮಾತು, ಏನು ನೀನು ಈ ವೇಷ ಮಾಡಿ ಹಾ 100 ಅಲ್ಲ 200 ಹಾಡು ಹಾ ಯಾರು ಮೂಸಲಿಕ್ಕೆ ಬರಲಿಲ್ಲ. ನಾನು ಒಂದು ಮುಗಿಸಿದೆ ಆಗಲ್ಲ ಪುಣ್ಯ. ಹಾಡಿದ್ದು ಬೇರೆ ಇಲ್ಲ. ಹೌದು, ಹಾ ಇದಕ್ಕಿಂತ ನೀನು ಸ್ತ್ರೀ ವೇಷ ಮಾಡಬೇಕು. ಶ್ರೀವೇಷ ಒಂದು 4 ಮಂದಿ ಆದ್ರೆ ಹಿಂದೆ ಬರ್ತಿದ್ರು. ನಿನ್ನ ಅನುಭವ ಮತ್ತೆ ಒಂದು ಮನೆಗೆ ಯಾಕೆ ಅಂದಾಜು ಮಾಡ್ಲಿಕ್ಕೆ, ಯಾಕೆ ಇದು ಮಾತಾಡ್ಲಿಕ್ಕೆ. ಶ್ರೀವೇಷ ಅದಷ್ಟು ಸುಲಭ ಅಲ್ಲ. ಯಾಕೆ? ಅದನ್ನು ಮಾಡಿ ಕೆಲವರು ಹೇಳ್ತಾರೆ ಹೇಗೆ? ಗಂಡಾಗಿ ಹುಟ್ಟಿ ಹೆಣ್ಣಾಗಿ ನೆರೆಯುವವರು ಅದಷ್ಟು ಸುಲಭ ಉಂಟೇರಾ? ಅದು ಹೌದು. ಮತ್ತೆ ಈ ನಿನಗೆ ಕುಡಿತ ನನ್ನಿಂದ ಆಗುದಿಲ್ಲ. ಹೀಗೆ ಹೋದ್ರೆ ಶ್ರೀವೇಷ ನಾನು ಬರುವಾಗ ಹೇಗೆ ಬಂದ ಅದೊಂದು ಮಾಡುದಿಲ್ಲ ಅಂತ. ಯಾರು ಹೇಳಿದ್ರು? ಹೌದಾ? ಅದಂತೂ ಬಿಟ್ಟು ಇದನ್ನು ಯಾವ ಆಗ್ತದೆ? ಹೌದಾ? ಇದು ನಾನೇ